100% ಫುಲ್ ಕ್ಲಿಪ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕರಾವಳಿಯಲ್ಲಿ ತಾಲಿಬಾನ್ ಸೌಂಡ್ ಬೆನ್ನಲ್ಲೇ ಮೈಸೂರಲ್ಲಿ ಛೋಟಾ ಪಾಕ್ ಸಂಚು. ಕವಲಂದೆಯಲ್ಲಿ ಛೋಟಾ ಮಿಯಾ ಮಾಡಿದ ಬಡ ಹಕೀಕತ್. ಧರ್ಮ ದಂಗಲ್ 3.0 ಸೃಷ್ಟಿಸ್ತಾ ಆ ಒಂದು ವಿಡಿಯೋ. ಕವಲಂದೆ ಕಹಿ ಸತ್ಯ ಏನು? ನ್ಯೂಸ್ 18 ವಿಶೇಷ ವರದಿ ನಿಮ್ಮ ಮುಂದೆ. ಅಂದು ತಾಲಿಬಾನ್ ಸೌಂಡ್, ಇಂದು ಛೋಟಾ ಪಾಕ್ ಸಂಚು. पाकिस्तान है छोटा, ಕವಲಂದ बोले तो छोटा पाकिस्तान. ಛೋಟಾ ಮಿಯಾ ಮಾಡಿದ ಬಡ ಹಕೀಕತ್ ಎಂಥದ್ದು? ಕವಲಂದ बोले तो छोटा पाकिस्तान. ಕವಲಂದ बोले तो छोटा पाकिस्तान. ಧರ್ಮ ದಂಗಲ್ 3.0 ಸೃಷ್ಟಿಸಿದ ಆ ವಿಡಿಯೋ. मजमा देखो भी हमारा गांव का. ये भी पाकिस्तान है छोटा. कवलंदा बोले तो छोटा पाकिस्तान. ठीक है. ಯೇ ಬಿ ಪಾಕಿಸ್ತಾನ್ ಹೇ ಛೋಟಾ ಕಾಟ್ ದೇಂಗೆ ಅಂತಾನೆ ಒಬ್ಬ, ಅಷ್ಟೊತ್ತಿಗೆ ಇನ್ನೊಬ್ಬ ಕವಲಂದೆ ಬೋಲೆ ತೋ ಛೋಟಾ ಪಾಕಿಸ್ತಾನ್ ಅಂತ ಹೇಳ್ತಾನೆ. ಈ ವಿಡಿಯೋ ಮೇ 5ರಂದು ವೈರಲ್ ಆಗ್ತಾ ಇದೆ. ಹಬ್ಬದ ಸಂಭ್ರಮದಲ್ಲಿ ಗುಂಪು ಸೇರಿದ್ದ ಮುಸ್ಲಿಂ ಬಾಂಧವರ ವಿಡಿಯೋ ಮಾಡ್ತಾ ಕವಲಂದೆ ಬೋಲೆ ತೋ ಛೋಟಾ ಪಾಕಿಸ್ತಾನ್ ಕಾಟ್ ದೇಂಗೆ ಅನ್ನೋ ಹಿನ್ನೆಲೆ ಧ್ವನಿ ಇರೋ ವಿಡಿಯೋ ಇದು. हमारा गांव का. ये भी पाकिस्तान है छोटा. कवलंदा बोले तो छोटा पाकिस्तान. ठीक है. हमारा गांव का. ये भी पाकिस्तान है छोटा. कवलंदा बोले तो छोटा पाकिस्तान. ठीक है. ಆಲ್ರೆಡಿ ಕರ್ನಾಟಕದಲ್ಲಿ ಈ ವರ್ಷಾರಂಭದಿಂದ ಧರ್ಮ ದಂಗಲ್ ಕಿಡಿ ಹೊತ್ಕೊಂಡು ಉರಿತಾ ಇದೆ. ಒಂದಾದ್ಮೇಲೆ ಒಂದರಂತೆ ಧರ್ಮ ದಂಗಲ್ಗಳು ನಡೆದು ಸಾಮರಸ್ಯ ಕದಡಿದೆ. ಬೆಂಗಳೂರಿಗೆ ಕಿಡಿ ಇಟ್ಟಿದ್ದಾಯ್ತು, ಹುಬ್ಬಳ್ಳಿಯಲ್ಲಿ ಗಲಭೆ ಎಬ್ಬಿಸಿದ್ದಾಯ್ತು, ಬಾಯ್ಕಾಟ್ ಅಭಿಯಾನಗಳು ಆಗಿದ್ದಾಯ್ತು, ಕರಾವಳಿಯಲ್ಲಿ ಫತ್ವಾನೂ ಆಯ್ತು. ಈಗ ಮೈಸೂರಲ್ಲಿ ಕಿಡಿಗೇಡಿಗಳು ಕಿರಿಕ್ ಎಬ್ಬಿಸಿದ್ದಾರೆ. ನಂಜನಗೂಡಿನ ಕವಲಂದೆಯಲ್ಲಿ ಕಿಡಿಗೇಡಿಗಳು ಮಾಡಿರೋ ಈ ವಿಡಿಯೋದಲ್ಲಿ ಇರೋ ಹಿನ್ನೆಲೆ ಧ್ವನಿ ಕೇಳಿದ್ರೆ ಆಶ್ಚರ್ಯ. ಯಾಕಂದ್ರೆ ಹಿಂಗ್ ಮಾತಾಡಿರೋರು ಹುಟ್ಟಿದ್ದು ನಮ್ ದೇಶದಲ್ಲಿ, ತಿಂದಿದ್ದು ಇಲ್ಲಿನ ಅನ್ನ, ಕುಡಿದಿದ್ದು ಇಲ್ಲಿನ ನೀರು, ಸೌಕರ್ಯ ಬಳಸ್ಕೊಂಡಿದ್ದು ಭಾರತದ್ದೇ. ಆದ್ರೆ ಭಾರತದ ಅನ್ನ ತಿಂದು ಇಲ್ಲಿನ ನೆಲದಲ್ಲೇ ಬದುಕೊಂಡು ಆ ಇಬ್ಬರು ಕಿಡಿಗೇಡಿಗಳು ಆಡಿದ್ದು ದೇಶ ದ್ರೋಹದ ಮಾತುಗಳನ್ನ. हमारा गांव का. ये भी पाकिस्तान है छोटा. कवलंदा बोले तो छोटा पाकिस्तान. ठीक है. हमारा गांव का. ये भी पाकिस्तान है छोटा. कवलंदा बोले तो छोटा पाकिस्तान. ठीक है. ಎಸ್, ಈಗ ಹೀಗೆ ವಿಡಿಯೋ ಮಾಡಿ ವೈರಲ್ ಮಾಡಿರೋ ಆ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಿರೋರ ಪೈಕಿ ಒಬ್ಬ ಈತ ನೋಡಿ. ಇವನ ಹೆಸರು ಅನಾನ್ ಅಲಿ ಖಾನ್, ಮಗದೊಬ್ಬ ಫಯಾಜ್ ಶರೀಫ್. ಕವಲಂದೆಯಲ್ಲಿ ಅಂದು ನಡೆದದ್ದೇನು? ದೇಶದ್ರೋಹದ ಮಾತು ಅಲ್ಲಿ ಆಡಿದ್ಯಾಕೆ? ये भी पाकिस्तान है छोटा. कवलंदा बोले तो छोटा पाकिस्तान. छोटा पाकिस्तान. छोटा पाकिस्तान. ठीक है. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಈಗ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಸುದ್ದಿ ಮಾಡ್ತಾ ಇದೆ. ಅದಕ್ಕೆ ಒಂದೇ ಒಂದು ಕಾರಣ ಈ ವಿಡಿಯೋ. ಈ ವಿಡಿಯೋದಲ್ಲಿರೋ ದೇಶದ್ರೋಹದ ಮಾತು ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿದ್ದುಕೊಂಡು ಕುತಂತ್ರಿ ಶತ್ರು ರಾಷ್ಟ್ರ ಪಾಕ್ನ ಬಗ್ಗೆ ಮಾತಾಡೋದನ್ನ ಯಾವ ಭಾರತೀಯರೂ ಸಹಿಸಿಲ್ಲ. ಅದಕ್ಕೆ ಹಲವು ಕಾರಣ ಇದೆ. ಭಾರತದಲ್ಲಿ ಭಯೋತ್ಪಾದನೆ ಕುಕೃತ್ಯ ನಡೆಯೋದೇ ಪಾಕ್ ಕುಮ್ಮಕ್ಕಿನಿಂದ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಪಾಕಿಸ್ತಾನ ಈಗಲೂ ಮಾಡ್ತಾ ಇರೋ ಕುತಂತ್ರಗಳು ಲೆಕ್ಕಕ್ಕೆ ಇಲ್ಲ. ಕಾಶ್ಮೀರದಲ್ಲಿ ಪಾಕ್ ಮಸಲತ್ತಿಗೆ ನಡೆದು ಹೋದ ದುರ್ಘಟನೆಗಳು ಒಂದೆರಡಲ್ಲ. ಹೀಗೆ ಭಾರತವನ್ನ ಬೆನ್ನಿಗೆ ನುಸಿಪೀಡೆಯಂತೆ ಕಾಡ್ತಾ ಇರೋ ಪಾಕ್ ಹೆಸರು ಕೇಳಿದ್ರೆ ಯಾವ ದೇಶಭಕ್ತನ ರಕ್ತವೂ ಕೊತ ಕುದಿಯದಿರಲ್ಲ. ಅಂಥದ್ರಲ್ಲಿ ಇಲ್ಲಿರೋ ಜನರು ಪಾಕ್ ಹೆಸರತ್ತಿ ದೇಶದ್ರೋಹ ಬಗೆಯೋ ಕೆಲಸ ಮಾಡೋದು, ಧರ್ಮಗಳ ನಡುವೆ ಒಡಕು ಮೂಡಿಸುವಂತಹ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಪಾಪಿ ಕೃತ್ಯ ಮತ್ತೊಂದಿಲ್ಲ.
ಎಷ್ಟೋ ಬಾರಿ ಇಂತಹ ದೇಶದ್ರೋಹ ಕೃತ್ಯ ಹಲವರು ಎಸಗಿದ್ದಾರೆ. ಇದೀಗ ನಂಜನಗೂಡಿನಲ್ಲೂ ಅಂಥದ್ದೇ ಕೃತ್ಯ ನಡೆದಿದೆ. ಮೊನ್ನೆ ರಂಜಾನ್ ಹಬ್ಬ ಮುಗಿಸಿ ಹೋಗುವಾಗ ದೊಡ್ಡ ಕವಲಂದೆಯ ಬೀದಿಯಲ್ಲಿ ಹೀಗೆ ಜನ ಗುಂಪುಗೂಡಿದ್ರು. ಆ ಗುಂಪಿನ ವಿಡಿಯೋವನ್ನ ಹಲವರು ಚಿತ್ರೀಕರಣ ಮಾಡ್ತಿದ್ರು, ಇನ್ನು ಕೆಲವರು ಸೆಲ್ಫಿ ತೆಗಿತಾ ಇದ್ರು. ಈ ವೇಳೆ ನಾವೀಗ ನೋಡ್ತಾ ಇರೋ ಈ ವಿಡಿಯೋವನ್ನ ಮಾಡಿದವರು ದೇಶದ್ರೋಹದ ಮಾತುಗಳನ್ನಾಡಿರೋದು ರೆಕಾರ್ಡ್ ಆಗಿ ವೈರಲ್ ಆಗಿತ್ತು. ಹೀಗೆ ಮಾತಾಡಿದ್ದೇ ಮಹಾನ್ ಸಾಧನೆ ಅನ್ನೋ ತರ ಆ ಕಿಡಿಗೇಡಿಗಳು ವಿಡಿಯೋವನ್ನ ವೈರಲ್ ಕೂಡ ಮಾಡಿದ್ರು. मजमा देखो भी हमारा गांव का ये भी पाकिस्तान है छोटा कौलंदा बोले तो छोटा पाकिस्तान, ठीक है। ಈ ವಿಡಿಯೋ ಮೇ 5ರಂದು ಬೆಳಗ್ಗೆ 11 ಗಂಟೆಯಿಂದ ವೈರಲ್ ಆಗಿತ್ತು. ಹೇಗೆ ವೈರಲ್ ಆದ ವಿಡಿಯೋದಲ್ಲಿ ಹಿಂದಿಯಲ್ಲಿ ಇಬ್ಬರು ಮಾತನಾಡುವ ಧ್ವನಿ ಇದೆ. ಒಬ್ಬ ಇದು ಚಿಕ್ಕ ಪಾಕಿಸ್ತಾನ ಕುಯ್ದು ಬಿಡ್ತೀವಿ ಅಂದ್ರೆ, ಇನ್ನೊಬ್ಬ ಕವಲಂದೆ ಛೋಟಾ ಪಾಕಿಸ್ತಾನ್ ಅಂದ್ರೆ ಕವಲಂದೆ ಮಿನಿ ಪಾಕಿಸ್ತಾನ ಅಂತ ಹೇಳ್ತಾನೆ. ಯಾವಾಗ ಈ ವಿಡಿಯೋ ವೈರಲ್ ಆಗಿತ್ತೋ ಆಗ ಈ ವೈರಲ್ ವಿಡಿಯೋ ಬಗ್ಗೆ ಎಫ್ಐಆರ್ ದಾಖಲಾಗುತ್ತೆ. ಶಾಂತಿಗೆ ಭಂಗ ತಂದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರುತ್ತೆ. ನಂಜನಗೂಡು ಬಿಜೆಪಿ ನಗರಸಭಾ ಸದಸ್ಯ ಕಪಿಲೇಶ್ ನೀಡಿದ ದೂರನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ. ಈ ಎಫ್ಐಆರ್ ಕಾಪಿಯಲ್ಲಿ ಇದ್ದ ಅಂಶವೇನು ಅನ್ನೋದನ್ನ ಒಮ್ಮೆ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತೀವಿ ನೋಡಿ. ಎಸ್, ಇದು ಎಫ್ಐಆರ್ ಕಾಪಿ. 5/5/2022 ದಿನ ಬೆಳಗ್ಗೆ 11 ಗಂಟೆಗೆ ಮೊಬೈಲ್, ಫೇಸ್ಬುಕ್, ವಾಟ್ಸ್ಆಪ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಕೆಲ ಮುಸಲ್ಮಾನರು ನಡ್ಕೊಂಡು ಹೋಗ್ತಾ ಇದ್ರು. ವಿಡಿಯೋದಲ್ಲಿ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಣ್ತಿದ್ದು, ಅದರಲ್ಲಿ ಕಪ್ಪು ಶರ್ಟ್ ಧರಿಸಿರುವ ವ್ಯಕ್ತಿ ವಿಡಿಯೋ ಮಾಡ್ತಾ ಇರುವ ವ್ಯಕ್ತಿ ಮಾತನಾಡ್ತಾ ಇದ್ದಿದ್ದು ಕೇಳಿ ಬರುತ್ತೆ. ಅದರಲ್ಲಿ ಇಬ್ಬರು ದೊಡ್ಡ ಕವಲಂದೆ ಛೋಟಾ ಪಾಕಿಸ್ತಾನವೆಂದು ಎಲ್ಲರೂ ನೋಡಿ ಎಂದು ಮಾತನಾಡುವುದು ಕಂಡು ಬರುತ್ತೆ. ಸದರಿಯವರು ಈ ರೀತಿ ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸಾರ್ವಜನಿಕರ ವೀಕ್ಷಣೆಗೆ ಹರಿಬಿಟ್ಟು ಸಾರ್ವಜನಿಕರಲ್ಲಿ ಅಶಾಂತಿ ಮೂಡಿಸುವುದು ಹಾಗೂ ದೇಶಭಕ್ತಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ನಡೆದುಕೊಂಡಿದ್ದಾರೆ. ಹಾಗೂ ಭಾರತ ದೇಶದಲ್ಲಿ ವಿವಿಧ ಧರ್ಮ, ಭಾಷೆ, ಸ್ಥಳ ಮುಂತಾದ ಜನಗಳಿದ್ದು ಅವರಲ್ಲಿ ಶಾಂತಿ ಮೂಡಿಸುವ ಬದಲು ವೈರುತ್ವವನ್ನ ತರುವಂತೆ ನಡೆದುಕೊಂಡಿರುತ್ತಾರೆ. ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡುವುದು, ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಪ್ರಯತ್ನ ಮಾಡಿದ್ದು ಸದರಿಯವರ ಮೇಲೆ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲು ಮನವಿ. ಹೇಗಂತ ಎಫ್ಐಆರ್ನಲ್ಲಿ ಉಲ್ಲೇಖ ಇರುತ್ತೆ. ಹೀಗೆ ಎಫ್ಐಆರ್ ದಾಖಲಾದ ಮಾರನೇ ದಿನವೇ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. कौलंदा बोले तो छोटा पाकिस्तान, ठीक है। ಹಾಗೆ ನೋಡಿದ್ರೆ ಕವಲಂದೆಯ ಈ ಕಿಡಿಗೇಡಿಗಳು ಪಾಕ್ ಪರ ಮಾತನಾಡಿದ್ದರ ಬಗ್ಗೆ ಮೊದಲು ವರದಿ ಮಾಡಿದೆ ನ್ಯೂಸ್ 18. ಈ ಕಿಡಿಗೇಡಿ ಕೃತ್ಯದ ಬಗ್ಗೆ ವರದಿ ಮಾಡಿದ ನ್ಯೂಸ್ 18 ಈ ಕೃತ್ಯ ಎಸಗಿದವರಿಗೆ ಛೀಮಾರಿ ಹಾಕಿದ್ದಷ್ಟೇ ಅಲ್ಲ, ಸ್ಥಳದಲ್ಲೂ ಹೋಗಿ ಅಲ್ಲಿನ ಜನರನ್ನ ಮಾತಾಡಿಸಿತ್ತು. ದೂರುದಾರ ಕಪಿಲೇಶ್ ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ರು. ಕಪಿಲೇಶ್ ಈ ಕಿಡಿಗೇಡಿಗಳ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ಮೊದಲು ನೋಡೋಣ. कौलंदा बोले तो छोटा पाकिस्तान, छोटा पाकिस्तान, छोटा पाकिस्तान, ठीक है। ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಮೊದಲು ಕರಾವಳಿ ಭಾಗದಲ್ಲಿ ಮಂಗಳೂರಲ್ಲಿ ನಡೀತಾ ಇತ್ತು, ನಂತರ ಇದು ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯ್ತು, ನಂತರ ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿಗೆ ಹರಡ್ತು. ಹೀಗೆ ಇಡೀ ರಾಜ್ಯದಾದ್ಯಂತ ಈ ಕೋಮು ದಳ್ಳೂರಿ, ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿ ಜನರಲ್ಲಿ ಆತಂಕ, ಭಯದ ವಾತಾವರಣ ಸೃಷ್ಟಿ ಮಾಡೋದು ನಮ್ ಜಿಲ್ಲೆಗೂ ಬರ್ತಾ ಇದೆಯಲ್ಲ ಇದು ಅನ್ನೋದು ತುಂಬಾ ಆತಂಕದ ಸಂಗತಿ, ಭಯದ ಸಂಗತಿ. ಇದನ್ನ ಚಿಗುರಲ್ಲೇ ಮೊಟಕುಗೊಳಿಸ್ಬೇಕು. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ, ಇಟ್ ಶುಡ್ ಬಿ ನಿಪ್ಡ್ ಇನ್ ದಿ ಬಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಹಂಗೆ ಇದನ್ನ ಇದ್ರಲ್ಲೇ ಚೂಟಬೇಕು ಅಂತ ಇವರು ವಿಡಿಯೋ ಮಾಡಿ ಪಾಕಿಸ್ತಾನ್ಗೆ ಜೈಕಾರ ಹಾಕೋದು ಯಾವ ರೀತಿ ಸಮಸ್ಯೆಗಳ ಉದ್ಭವ ಆಗ್ಬೋದು, ವಿಷ ಬೀಜ ಬಿತ್ತುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಅದೊಂದು ಭಯೋತ್ಪಾದಕರನ್ನ ಉತ್ಪಾದನೆ ಮಾಡುವಂತಹ ಒಂದು ಕಾರ್ಖಾನೆ ಇದ್ದ ಹಾಗೆ. ಇವರೆಲ್ಲ ಏನು ಕಸಬ್ನ ಸಂತತಿಯವರ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಅಷ್ಟು ಮಟ್ಟಿಗೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ.
ಎಸ್, ಇದು ಈ ಒಂದು ವಿಡಿಯೋವೊಂದರ ವಿರುದ್ಧ ದೂರು ಕೊಟ್ಟವರ ಅಭಿಪ್ರಾಯ. ಇನ್ನು ನ್ಯೂಸ್ 18 ಈ ಒಂದು ವಿಡಿಯೋದ ಬಗ್ಗೆ ಅಲ್ಲಿನ ಜನರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿತು. ಆಗ ಜನರು ಏನಂದ್ರು ಅನ್ನೋದನ್ನ ನೀವೇ ನೋಡಿ. मजमा देखो भी हमारा गांव का ये भी पाकिस्तान है छोटा ಕೌಲಂದ बोले तो छोटा पाकिस्तान. ಕಳೆದ 2-3 ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಡಿಯೋದ ಬಗ್ಗೆ ತಾವು ಏನು ಹೇಳ್ತೀರಾ? ಸರ್, ಇದೇನಪ್ಪ ಅಂತಂದರೆ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಾರ್ಥನೆ ಮುಗಿಸಿ ಬಂದು ಇವರು ಏನು ಒಂದು ಫೋಟೋ ತೆಗ್ಸಕ್ಕೆ ಬಂದಿರೋ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ಬಗ್ಗೆ ಅವರು ಜಿಂದಾಬಾದ್ ಅಂತ ಪಾಕಿಸ್ತಾನ ಬಗ್ಗೆ ಒಂದು ಒಲವು ತೋರಿಸಿರೋದು ಇದು ನಿಜವಾಗ್ಲೂ ಒಂದು ಭಾರತದ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕೆಂದ್ರೆ ನಿರಂತರವಾಗಿ ಬೆಳಗ್ಗೆಯಿಂದನೂ ಈ ವಿಚಾರದ ಮೇಲೆ ಬೆಳಕು ಚೆಲ್ಲಿ ಪೊಲೀಸರ ಕಾರ್ಯಪ್ರವೃತ್ತರಾಗಿ ದುಷ್ಕರ್ಮಿಗಳನ್ನ, ದೇಶದ್ರೋಹಿಗಳನ್ನ ಬೆನ್ನಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಅದರಲ್ಲಿ ನಿಮ್ಮ ಚಾನೆಲ್ ನ ಪಾತ್ರ ಬಹಳಷ್ಟು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಎಸ್, ದೂರು ಕೊಟ್ಟಿದ್ದ ಕಪಿಲೇಶ್ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ಯಾಕಂದ್ರೆ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದೆ ನ್ಯೂಸ್ 18. ಈ ಪ್ರಕರಣದ ಬಗ್ಗೆ ಕವಲಂದೆಯಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದ್ದ ಏಕೈಕ ಚಾನೆಲ್ ನ್ಯೂಸ್ 18. ಆ ಮೂಲಕ ಸರ್ಕಾರದ ಗಮನ ಸೆಳೆದಿತ್ತು ನಮ್ಮ ಚಾನೆಲ್. ಹೀಗಾಗಿ ಸಿಎಂ ಬೊಮ್ಮಾಯಿ ಮತ್ತು ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಏನೋ ಮೈಸೂರಿನ ಘಟನೆ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದೆ. ಹಿರಿಯ ಅಧಿಕಾರಿಗಳಿಗೆ ವರದಿ ಕೊಡುವಂತೆ ಹೇಳಿದ್ದೇನೆ. ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಅಂದ್ರು. ನಾನು ಕೂಡ ಕೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಬರ್ತಾ ಇದೆ. ನಾನು ಮಾತಾಡಿದ್ದೇನೆ ಹಿರಿಯ ಅಧಿಕಾರಿಗಳ ಜೊತೆಗೆ, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದ್ದೀನಿ. ತನಿಖೆ ಮಾಡ್ತಾರೆ. ಅಂತೂ ಇಂತೂ ಕವಲಂದೆಯಲ್ಲಿ ಅಶಾಂತಿ ಸೃಷ್ಟಿಸಲು ಮಾಡಿರೋ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಈ ಕುರಿತಂತೆ ಮಾತನಾಡಿದ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಪಾಕ್ ಬಗ್ಗೆ ಪ್ರೀತಿ ಇರೋರು ಅಲ್ಲಿಗೆ ಹೋಗಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ದೇಶದ್ರೋಹಿಗಳಿದ್ದಾರೆ ನೀವು. ಕೌಲಂದೆ ಛೋಟಾ ಪಾಕಿಸ್ತಾನ ಆಗತ್ತಾ? ನಿಮಗೆ ಪಾಕಿಸ್ತಾನ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ. ಭಾರತದಲ್ಲೇ ಯಾಕೆ ಇಲ್ಲಾಕೆ ನಿಮ್ಮ ಮೂಗು ತೋರಿಸ್ತಾ ಇದ್ದಾರೆ? ಕೋಮು ಸಂಘರ್ಷ ನಡೆಯೋ ಕಡೆ ಇಂತಹ ಕಿಡಿಗೇಡಿಗಳು ಇರುವುದು ಕಾಮನ್. ಆದ್ರೆ ನಂಜನಗೂಡಿನಲ್ಲಿ ಇಂತಹ ಕೃತ್ಯ ಎಸಗಿರೋದು ಈಗ ಅಚ್ಚರಿಯನ್ನ ಮೂಡಿಸಿದೆ. ಸ್ವತಃ ಅಲ್ಲಿನ ಶಾಸಕರಿಗೆ ಈ ಬೆಳವಣಿಗೆ ಶಾಕ್ ಕೊಟ್ಟಿದ್ಯಂತೆ. ನ್ಯೂಸ್ 18 ಜೊತೆ ಮಾತನಾಡಿದ ನಂಜನಗೂಡಿನ ಶಾಸಕ ಹರ್ಷವರ್ಧನ್ ಹೇಳಿದ್ದು ಹೀಗೆ ನೋಡಿ. ಅದು ಟೋಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಮ್ಮ ನಂಜನಗೂಡಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಬಂದೇ ಸುಮಾರು 6,000 7,000 ಜನ ಇದಾರೆ ಅಲ್ಲಿ. ಅದು ಎಸ್ಪೆಷಲಿ ಕೌಲಂದೆ ಭಾಗದಲ್ಲೇ ನಿಮ್ಗೆ 3,000-4,000 ಜನ ಸಿಗ್ತಾರಲ್ಲೇನೆ. ಇಟ್ ವಾಸ್ ಟೋಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಇದು ನಾನು ಅದ್ರ ಶಾಕ್, ಯಾಕೆ ಈ ತರ ವಿಚಾರಗಳು ಬಂತು ಅಂತ. ಆಮೇಲೆ ಬಂದಿರೋದು ಯಾರೋ ವಯಸ್ಸಾದವ್ರು ಹೇಳಲ್ಲ, ಯಾರೋ ಹುಡುಗರು ಹೇಳಿರೋದು. ಅವ್ರ ಮನಸ್ಥಿತಿ ಯಾವ ತರ ಇರ್ಬೋದು ನೋಡಿ ಅಲ್ಲಿ. ಆಮೇಲೆ ಈಗ ಇವ್ರಿಗೆ ಹೇಳೋರು ಯಾರು ಈ ತರ, ಅಲ್ಲಿ ಹೇಳ್ಕೊಡೋರು ಯಾರೋ ಇರ್ಬೇಕಲ್ಲ ಅಲ್ಲಿ. ಸೊ ಇದು ಒಂಥರ ನಿಜವಾಗ್ಲೂ ಕಂಪ್ಲೀಟ್ಲಿ ಇನ್ ಶಾಕ್. ನಮ್ದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಂಜನಗೂಡಲ್ಲಿ ಈ ತರ ಮಾತುಗಳು ಬರತ್ತೆ ಅಂತ. ಮಲೆನಾಡು ಕರಾವಳಿ ಓಕೆ, ಆದ್ರೆ ನಂಜನಗೂಡ್ನಲ್ಲಿ ಈ ತರಹದ ಮಾತುಗಳು ಕೇಳಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇ ಇರ್ಲಿಲ್ಲ ಅಂತಾರೆ ಅಲ್ಲಿನ ಶಾಸಕರು. ಮುಖ್ಯವಾಗಿ ಇಲ್ಲಿ ಎದ್ದಿರೋ ಪ್ರಶ್ನೆ ಏನಂದ್ರೆ, ಹೀಗೆ ಮಾತಾಡ್ತಾ ಇರೋದು ತೀರಾ ವಯಸ್ಸಾದವರಲ್ಲ, ಆ ಹುಡುಗರಿಗಿನ್ನೂ ಚಿಕ್ಕ ವಯಸ್ಸು. ಇಂತಹ ವಯಸ್ಸಲ್ಲೇ ಇವರ ಮನಸ್ಸಲ್ಲಿ ದೇಶದ್ರೋಹದ ವಿಷ ಬೀಜ ಬಿತ್ತೋರು ಯಾರು ಅನ್ನೋದೇ ನಿಗೂಢ. ಬಹುಶಃ ನಿಮ್ಗೂ ನೆನಪಿರಬಹುದು, ಮೈಸೂರು ಪಕ್ಕದ ಮಂಡ್ಯದಲ್ಲಿ ಹಿಜಾಬ್ ಗಲಾಟೆ ಜೋರಾದಾಗ ಮುಸ್ಕಾನ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ರು. ಆಕೆ ಘೋಷಣೆ ಕೂಗಿದ್ದು ಅಪರಾಧವೇನಲ್ಲ, ಯಾರೂ ಅದಕ್ಕೆ ವಿರೋಧವೂ ಮಾಡಲಿಲ್ಲ. ಆದ್ರೆ ಇದಾದ ನಂತರ ಅಲ್ಲಿ ನಡೆದ ಬೆಳವಣಿಗೆಗಳು ಇದೆಯಲ್ಲ, ಅದು ನಿಜಕ್ಕೂ ಆತಂಕಕಾರಿ. ಎಲ್ಲಿವರೆಗೆ ಅಂದ್ರೆ ಮುಸ್ಕಾನ್ ಘೋಷಣೆ ಕೂಗಿದ ಮರುಗಳಿಗೆಯಲ್ಲಿ ಜಗತ್ತಿನಾದ್ಯಂತ ಸುದ್ದಿಯಾದ್ಲು. ಅಷ್ಟೇ ಯಾಕೆ, ಹಲವು ಭಯೋತ್ಪಾದನಾ ಸಂಘಟನೆಗಳು ಈ ಹುಡುಗಿಗೆ ಬಹುಪರಾಗನ್ವು. ಇದಿಷ್ಟೇ ಅಲ್ಲ, ಅಲ್ ಖೈದಾ ಮುಖ್ಯಸ್ಥ ಐಮಾನ್ ಅಲ್ ಜವಾಹಿರಿ ಮುಸ್ಕಾನ್ ಕುರಿತಾಗಿ ಕವನವನ್ನೇ ಬರೆದಿದ್ದ. ಇವನ್ನೆಲ್ಲ ನೋಡಿದಾಗ ಈ ಭಯೋತ್ಪಾದಕ ಸಂಘಟನೆಗಳು ನಮ್ಮ ದೇಶದಲ್ಲಿ ಕುಕೃತ್ಯ ಎಸಗಲೆಂದೇ, ಶಾಂತಿ ಕದಡಲೆಂದೇ ಹೊಂಚು ಹಾಕಿ ಕೂತಿರುವುದು ಸ್ಪಷ್ಟವಾಗುತ್ತೆ. ಇಂತಹ ಭಯೋತ್ಪಾದಕರನ್ನ ಹುಟ್ಟಾಕುವ ದೇಶಗಳಲ್ಲಿ ಒಂದಾಗಿರುವ, ಭಾರತದ ಬದ್ಧ ಶತ್ರು ದೇಶವೂ ಆಗಿರುವ ಪಾಕ್ ಬಗ್ಗೆ ಪ್ರೀತಿ ಒಲವು ತೋರಿಸೋ ಮಟ್ಟಕ್ಕೆ ಇಲ್ಲಿನ ಕೆಲ ಕಿಡಿಗೇಡಿಗಳು ಬಾಲ ಬಿಚ್ಚುತ್ತಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಆಘಾತಕಾರಿಯೇ.
ಇಂತಹ ದೇಶ ದ್ರೋಹದ ಕೆಲಸ ಎಸಗೋರನ್ನ ಮಟ್ಟ ಹಾಕದಿದ್ರೆ, ಶಾಂತಿ ಕದಡೋರನ್ನ ಒದ್ದು ಒಳಗಡೆ ಹಾಕದಿದ್ರೆ, ಧರ್ಮಗಳ ನಡುವೆ ಸಾಮರಸ್ಯ ಕದಡುವ ಕೆಲಸ ನಿರಂತರವಾಗಿ ನಡೆಯುವ ಆತಂಕ ಇದೆ. ಕವಲಂದೆಯಲ್ಲಿ ದೇಶದ್ರೋಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದವರಿಬ್ರು ಅದೇ ಗ್ರಾಮದ ಯುವಕರು. ವೃತ್ತಿಯಲ್ಲಿ ಕೂಲಿ ಕಾರ್ಮಿಕರಾಗಿರುವ ಇವರಿಬ್ರು ತಮ್ಮ ಗ್ರಾಮವನ್ನ ಮಿನಿ ಪಾಕಿಸ್ತಾನ ಅಂದಿದ್ಯಾಕೆ? ಪೊಲೀಸರೆದುರು ಬಾಯ್ಬಿಟ್ಟ ಸತ್ಯ ಏನು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಕರಾವಳಿಯಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರಿಕೆ ಯತ್ನ ಬೆನ್ನಲ್ಲೇ ಛೋಟಾ ಪಾಕ್ ವಿಡಿಯೋ ವೈರಲ್ ಆಗಿದೆ. ಸದ್ಯ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಸಲಿಗೆ ಯಾರು ಇವರಿಬ್ರು? ಏನಿದರ ಕವಲ ಹಿಂದೆ ವಿಡಿಯೋದ ಅಸಲಿಯತ್ತು? ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ. ಕವಲಂದಿಯಲ್ಲಿ ದೇಶದ್ರೋಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದವರಿಬ್ರು ಅದೇ ಗ್ರಾಮದ ಯುವಕರು. ವೃತ್ತಿಯಲ್ಲಿ ಕೂಲಿ ಕಾರ್ಮಿಕರಾಗಿರುವ ಇವರಿಬ್ರು ತಮ್ಮ ಗ್ರಾಮವನ್ನ ಮಿನಿ ಪಾಕಿಸ್ತಾನ್ ಅಂತ ಹೇಳಿ ವಿಡಿಯೋ ಮಾಡಿದ್ರು. ಇದೀಗ ಅರೆಸ್ಟ್ ಆದವರ ಪೈಕಿ ಫಯಾಜ್ ಶರೀಫ್ಗೆ 21 ವರ್ಷವಾಗಿದ್ರೆ ಅನನ್ ಅಲಿ ಖಾನ್ಗೆ 23 ವರ್ಷ ವಯಸ್ಸು. ಕವಲಂದೆ ಗ್ರಾಮದ ನಿವಾಸಿಗಳೇ ಆಗಿರೋ ಇವರಿಬ್ರು ಕೂಲಿ ಕಾರ್ಮಿಕರಾಗಿದ್ದಾರೆ. ಸದ್ಯ ಪೊಲೀಸರು ಸ್ಥಳ ಮಹಜರು ಮಾಡಿದ್ದು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಸಿಕ್ಕ ಮಾಹಿತಿ ಪ್ರಕಾರ ಇವರಿಬ್ರು ಪ್ರಕರಣದ ತೀವ್ರತೆ ಗೊತ್ತಾಗದೆ ಘೋಷಣೆ ಕೂಗಿದ್ರಂತೆ. ಸದ್ಯ ಮುಂದಿನ ತನಿಖೆಯಿಂದ ಇನ್ನಷ್ಟು ಮಾಹಿತಿ ತಿಳಿದು ಬರಲಿದೆ. ರಾಜ್ಯದಲ್ಲಿ ಒಂದಾದ ಮೇಲೊಂದರಂತೆ ಅಶಾಂತಿ ಸೃಷ್ಟಿಸುವ, ಗಲಭೆಗೆ ಪ್ರಚೋದನೆ ನೀಡುವಂತಹ ಈ ತರಹದ ಘಟನೆಗಳು ನಡೀತಾ ಇದೆ. ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ಪ್ರಯತ್ನ ಅಂತೂ ನಿಲ್ತಿಲ್ಲ. ಮೊನ್ನೆ ಕರಾವಳಿಯಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರಿಕೆಗೆ ಯತ್ನ ನಡೆಸ್ತಾ ಇರುವ ಸಂಗತಿ ಬಯಲಾಗಿತ್ತು. ಹಿಜಾಬ್ ನಂತರ ರಾಜ್ಯದಲ್ಲಿ ವ್ಯಾಪಾರ ದಂಗಲ್ ಶುರುವಾಗಿತ್ತು. ಆಮೇಲೆ ಮುಸ್ಲಿಂ ಟ್ಯಾಕ್ಸಿ ಬಾಯ್ಕಾಟ್ ಅಭಿಯಾನ ಹುಟ್ಕೊಳ್ತು. ಹಲಾಲ್ ಬಾಯ್ಕಾಟ್ ಮ್ಯಾಂಗೋ, ಆಜಾನ್ ವರ್ಸಸ್ ಭಜನೆ, ಜೊತೆಗೆ ಮುಸ್ಲಿಮರು ಕೆತ್ತಿದ ದೇವರ ಮೂರ್ತಿ ಬಾಯ್ಕಾಟ್ ಅಭಿಯಾನ, ಲವ್ ಜಿಹಾದ್ ವರ್ಸಸ್ ಲವ್ ಕೇಸರಿ ವಿವಾದ, ಹೀಗೆ ಒಂದಾದ ಮೇಲೊಂದರಂತೆ ಧರ್ಮ ದಂಗಲ್, ಸಂಘರ್ಷ, ಹಿಂಸಾಚಾರಗಳು ನಡೀತಾನೆ ಇದೆ. ಶಿವಮೊಗ್ಗದಲ್ಲಿ ನಡೆದ ಹರ್ಷ ಹತ್ಯೆ, ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆ, ಧರ್ಮದ ಹೆಸರಲ್ಲಿ ನಡೆದ ಹಿಂಸಾಚಾರಗಳು ಅನ್ನೋದು ಗೊತ್ತೇ ಇದೆ. ಪರಿಸ್ಥಿತಿ ಹೀಗಿರೋವಾಗ್ಲೇ ಈಗ ಮಂಗಳೂರಲ್ಲಿ ಒಂದು ಸಮುದಾಯ ತನ್ನದೇ ಸಮುದಾಯದ ಮಹಿಳೆಯರಿಗೆ ತಾಲಿಬಾನ್ ಸಂಸ್ಕೃತಿ ಹೇರಲು ಮುಂದಾಗ್ತಾ ಇರೋದು, ಈ ಕಡೆ ನಂಜನಗೂಡಿನ ಕವಲಂದೆಯನ್ನ ಮಿನಿ ಪಾಕ್ ಅಂತ ಕರೆಯೋ ಬೆಳವಣಿಗೆಗಳು ಧರ್ಮಗಳ ನಡುವಿನ ಸಾಮರಸ್ಯವನ್ನ ಇನ್ನಷ್ಟು ಹಾಳುಗೆಡುತ್ತಾ ಇದೆ. ಇಂತಹ ದೇಶದ್ರೋಹಿಗಳ ವಿರುದ್ಧ ತತ್ಕ್ಷಣವೇ ಕ್ರಮ ಕೈಗೊಳ್ಳದೆ ಹೋದ್ರೆ ಸರ್ವಧರ್ಮ ಸಮಾನತೆಯ ಈ ನಾಡಲ್ಲಿ ಶಾಂತಿ ನೆಲೆಸುವಂತೆ ಮಾಡೋದು ಕಷ್ಟ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.